ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಡೀ ವಿಶ್ವದಲ್ಲಿ ಒಟ್ಟು 12 ಜ್ಯೋತಿರ್ಲಿಂಗಗಳಿವೆ. ಅದರಲ್ಲಿ ಒಂದು ಅಂದರೆ ಕೇದಾರ್ನಾಥ್ ಅಥವಾ ಕೇದಾರನಾಥೇಶ್ವರ. ಕೇದಾರನಾಥನ ಆಶೀರ್ವಾದಕ್ಕಾಗಿ ಜೀವಮಾನದಲ್ಲಿ ಒಮ್ಮೆಯಾದರೂ ಕೇದಾರ ಯಾತ್ರೆ ಕೈಗೊಳ್ಳೋದು ನಮ್ಮ ಹಿಂದೂ ಪರಂಪರೆಯಲ್ಲಿನ ಅತಿ ಪ್ರಮುಖವಾದ ವಿಚಾರ. ಅದರಲ್ಲೂ ಕೇದಾರನ ದರ್ಶನ ಪಡೆದರಂತೂ ಮೋಕ್ಷ ಲಭಿಸುತ್ತದೆ ಎಂಬ ನಂಬಿಕೆ ಇಂದಿಗೂ ನಾನಾ ವಿಸ್ಮಯಗಳು, ಅಚ್ಚರಿಯ ಸಂಗತಿಗಳು ಆ ದಿವ್ಯ ಕ್ಷೇತ್ರದಲ್ಲಿ ನಡೆಯುತ್ತಲೇ ಇರುತ್ತವೆ. ಕೇದಾರದಿಂದಲೇ ಶ್ರೀ ಶಂಕರಾಚಾರ್ಯರು ನಡೆಯುತ್ತಲೇ ಕಣ್ಮರೆಯಾದರು ಎಂಬ ಸಂಗತಿ ನಾನಾ ಲೇಖನಗಳಲ್ಲೂ ಉಲ್ಲೇಖವಾಗಿರುವಂಥದ್ದೇ. ಕೇದಾರನಾಥ ಇರೋದು ಉತ್ತರಾಖಂಡದ ಗಿರಿರಾಜ್ ಹಿಮಾಲಯ ತಪ್ಪಲಿನ ಕೇದಾರ ಶಿಖರದಲ್ಲಿದೆ. ಈ ಇಡೀ ಪ್ರದೇಶವನ್ನು ಕೇದಾರನಾಥ್ ಧಾಮ ಎಂದು ಕರೆಯಲಾಗುತ್ತದೆ. ಈ ಪವಿತ್ರ ಸ್ಥಳ ಚಾರ್ಧಾಮ್ ಯಾತ್ರೆಗಳಲ್ಲಿ ಒಂದೆನಿಸಿದೆ. ನಿಜಕ್ಕೂ ಕೇದಾರನಾಥನ ಹಿನ್ನೆಲೆ ಹಾಗೂ ಕೇದಾರನಾಥ ದೇವಾಲಯದ ಕುರಿತಾದ ಕೌತುಕಭರಿತ ವಿಚಾರಗಳನ್ನ ಗಮನಿಸಿದಾಗ ನಿಜಕ್ಕೂ ನಮ್ಮೆಲ್ಲರನ್ನ ನಿಬ್ಬೆರಗಾಗಿಸುತ್ತೆ. ಯಾರೆಲ್ಲ ಈ ಕ್ಷೇತ್ರದ ದರ್ಶನ ಮಾಡಿದ್ದೀರೋ, ಯಾರೆಲ್ಲ ಈ ಕ್ಷೇತ್ರಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀರೋ, ನಿಮಗಾಗಿ ಈ ಸ್ಥಳದ ಬಗೆಗಿನ ಕೆಲವು ನಿಗೂಢ ಸಂಗತಿಗಳನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮೊದಲಿಗೆ ಕೇದಾರನಾಥನ ಕುರಿತಾದ ಹಿನ್ನೆಲೆಯನ್ನ ಒಮ್ಮೆ ಗಮನಿಸಿದ್ರೆ, ಉತ್ತರಾಖಂಡದ ಕೇದಾರನಾಥದಲ್ಲಿ ಮಂದಾಕಿನಿ ನದಿಯ ಸಮೀಪವಿರುವ ಗಡ್ವಾಲ್ ಹಿಮಾಲಯದ ವ್ಯಾಪ್ತಿಯಲ್ಲಿದೆ. ತೀವ್ರವಾದ ಹವಾಮಾನದ ಕಾರಣದಿಂದಾಗಿ ಈ ದೇವಸ್ಥಾನವು ಏಪ್ರಿಲ್ನಿಂದ ನವೆಂಬರ್ ತಿಂಗಳವರೆಗೆ ಮಾತ್ರ ತೆರೆದಿರುತ್ತೆ. ನಮ್ಮ ಹಿಂದೂ ಪಂಚಾಂಗದಲ್ಲಿ ಕಾರ್ತಿಕ ಪೌರ್ಣಿಮೆಯಿಂದ ಶರತ್ಕಾಲ ಹುಣ್ಣಿಮೆಯವರೆಗೂ ಮಾತ್ರ ದರ್ಶನ ಭಾಗ್ಯ ಸಿಗುತ್ತೆ. ಇನ್ನು ಚಳಿಗಾಲದಲ್ಲಿ ಕೇದಾರನಾಥ ದೇವಾಲಯದಲ್ಲಿನ ವಿಗ್ರಹಗಳನ್ನ ಉಕ್ಕಿ ಮಠಕ್ಕೆ ತರಲಾಗುತ್ತದೆ. ಅಲ್ಲಿಯೇ 6 ತಿಂಗಳು ಪೂಜೆ ಸಲ್ಲುತ್ತೆ. ಪುರಾಣಗಳ ಪ್ರಕಾರ ವಿಷ್ಣುವಿನ 24 ಅವತಾರಗಳಲ್ಲಿ ಇಂದಿಗೂ ಪೂಜ್ಯನೀಯ ಸ್ಥಾನದಲ್ಲಿರುವ ಅವತಾರಗಳಿಗೆ ಸಂಬಂಧಿಸಿರುವಂಥದ್ದು. ಮಹಾ ತಪಸ್ವಿಗಳಾದ ನರ ಮತ್ತು ನಾರಾಯಣ ಋಷಿಗಳು ಹಿಮಾಲಯದ ಕೇದಾರ ಶಿಖರದಲ್ಲಿ ತಪಸ್ಸು ಮಾಡಿದ್ರು. ಅವರ ಭಕ್ತಿಗೆ ಮೆಚ್ಚಿದ ಶಿವ ಪ್ರತ್ಯಕ್ಷನಾಗಿ ಅವರ ಪ್ರಾರ್ಥನೆಯ ಮೇರೆಗೆ ಜ್ಯೋತಿರ್ಲಿಂಗದ ರೂಪದಲ್ಲಿ ಶಾಶ್ವತವಾಗಿ ನೆಲೆಸುವುದಾಗಿ ವರವನ್ನ ನೀಡಿದ. ಈ ಕೇದಾರ ಕಣಿವೆಯು 2 ಪರ್ವತಗಳಿಗೆ ನೆಲೆಯಾಗಿದೆ. ಒಂದು ನರ, ಮತ್ತೊಂದು ನಾರಾಯಣ ಪರ್ವತಗಳು. ಇನ್ನೊಂದು ಬದಿಯಲ್ಲಿ ವಿಷ್ಣು ವಿಶ್ರಾಂತಿ ಪಡೆಯುವ ಬದರಿನಾಥ ಧಾಮವಿದೆ. ಸತ್ಯಯುಗದಲ್ಲಿ ನಾರಾಯಣನು ಬದರಿನಾಥ ಧಾಮವನ್ನು ಸ್ಥಾಪಿಸಿದನೆಂದು ಹೇಳಲಾಗುತ್ತದೆ. ಇದೇ ಕಲ್ಪನೆಯನ್ನು ಶಿವಪುರಾಣದ ಕೋಟಿರುದ್ರ ಸಂಹಿತದಲ್ಲಿಯೂ ಉಲ್ಲೇಖಿಸಲಾಗಿದೆ. ಅಲ್ಲದೆ ಈ ಕ್ಷೇತ್ರದ ವರ್ಣನೆ ಮಹಾಭಾರತ ಮಹಾಕಾವ್ಯದಲ್ಲೂ ಕಾಣಸಿಗುತ್ತೆ. ಪಾಂಡವರು ಸ್ವರ್ಗಕ್ಕೆ ಹೋಗುವಾಗ ಶಿವನು ಎಮ್ಮೆಯ ರೂಪದಲ್ಲಿ ಪಾಂಡವರಿಗೆ ಕಾಣಿಸಿಕೊಂಡ. ನಂತರ ಎಮ್ಮೆ ಭೂಮಿಯೊಳಗೆ ನುಸುಳಿಬಿಟ್ಟಿತು. ಅದು ಸಂಪೂರ್ಣವಾಗಿ ಮುಳುಗುವ ಮೊದಲೇ ಭೀಮ ಅದರ ಬಾಲವನ್ನ ಹಿಡಿದ. ಅದುವೇ ಕೇದಾರನಾಥ ಧಾಮ ಎಂದು ಕರೆಯಲಾಗುತ್ತದೆ. ತಲೆ ಭೂಮಿಯಿಂದ ಹೊರಹೊಮ್ಮಿದ ಸ್ಥಳವನ್ನು ಪಶುಪತಿನಾಥ, ಈಗಿನ ನೇಪಾಳದ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಈ ಕಥೆಯನ್ನು ಪುರಾಣಗಳಲ್ಲಿ ಹಾಗೂ ಪಂಚಕೇದಾರಕಿ ಕಥಾ ಎಂಬ ಪುಸ್ತಕದಲ್ಲೂ ವಿವರಿಸಲಾಗಿದೆ. ಕೇದಾರನಾಥನನ್ನ ಅರ್ಧ ಜ್ಯೋತಿರ್ಲಿಂಗ ಎಂದು ಕರೆಯಲಾಗುತ್ತದೆ. ಇನ್ನರ್ಥವು ನೇಪಾಳದ ಪಶುಪತಿನಾಥ್ ದೇವಾಲಯದೊಂದಿಗೆ ಸಂಬಂಧ ಹೊಂದಿದೆ. 2 ಕ್ಷೇತ್ರಗಳು ಸೇರಿದ್ರೆ ಪರಿಪೂರ್ಣ ಶಿವಲಿಂಗವಾಗುತ್ತೆ. ಇಲ್ಲಿರುವ ಸ್ವಯಂಭೂ ಶಿವಲಿಂಗವು ಬಹಳ ಪುರಾತನವಾದದ್ದು. ಅಲ್ಲದೆ ಈ ದೇವಾಲಯವನ್ನು ಜನಮೇಜಯ ನಿರ್ಮಿಸಿದನೆಂಬ ಪುರಾಣ ಕಥೆ ಇದೆ. ಅಲ್ಲದೆ ಈ ಕ್ಷೇತ್ರವನ್ನ ಆದಿ ಶಂಕರಾಚಾರ್ಯರು ನವೀಕರಿಸಿದರು. ಕೇದಾರನಾಥ ದೇವಾಲಯ ಹಾಗೂ ರಾಮೇಶ್ವರಂ ದೇವಾಲಯವು ಒಂದೇ ಸಮಾನಾಂತರ ರೇಖೆಯಲ್ಲಿ ನಿರ್ಮಿಸಲ್ಪಟ್ಟಿದೆ. ಈ 2 ದೇವಾಲಯಗಳ ನಡುವೆ ತೆಲಂಗಾಣದ ಕಾಲೇಶ್ವರ ಅಂದ್ರೆ ಆಂಧ್ರದ ಶ್ರೀಕಾಳಹಸ್ತಿ ದೇವಾಲಯ, ತಮಿಳುನಾಡಿನ ಏಕಾಂಬರೇಶ್ವರ ದೇವಾಲಯ, ಅಲ್ಲದೆ ತಮಿಳುನಾಡಿನ ಅರುಣಾಚಲ ದೇವಾಲಯ, ಇನ್ನು ತಿಲ್ಲೈ ನಟರಾಜ ದೇವಾಲಯ ಮತ್ತು ರಾಮೇಶ್ವರಂ ದೇವಾಲಯಗಳು ಅದೇ ರೇಖೆಯಲ್ಲೇ ಬರುತ್ತೆ. ಈ ಪಂಚ ಶಿವಲಿಂಗಗಳು 5 ಅಂಶಗಳನ್ನ ಪ್ರತಿನಿಧಿಸುತ್ತವೆ. ಕೆಲವೊಂದು ದಂತಕಥೆಯ ಪ್ರಕಾರ ಪಾಂಡವರು ಮೂಲತಃ ಈಗಿನ ಕೇದಾರೇಶ್ವರ ದೇವಾಲಯದ ಹಿಂಭಾಗದಲ್ಲಿಯೇ ಒಂದು ದೇವಾಲಯವನ್ನ ನಿರ್ಮಿಸಿದ್ರು. ಆದರೆ ಅದು ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾಯಿತು. ನಂತರ 8ನೇ ಶತಮಾನದಲ್ಲಿ ಶಂಕರಾಚಾರ್ಯರು ಹೊಸ ದೇವಾಲಯವನ್ನ ಇಲ್ಲಿಯೇ ನಿರ್ಮಿಸಿದ್ರು.
ಅದು 400 ವರ್ಷಗಳ ಕಾಲ ಹಿಮದಲ್ಲಿ ಹೂತು ಹೋಗಿತ್ತು. ಈ ದೇವಾಲಯವನ್ನು ಕ್ರಿಸ್ತಪೂರ್ವ 508ರಲ್ಲಿ ಜನಿಸಿದಂಥ ಆದಿ ಶಂಕರಾಚಾರ್ಯರು ನಿರ್ಮಿಸಿದ್ದರ ಕುರುಹು ಇದೆ. ಅಲ್ಲದೆ ಅವರ ಸಮಾಧಿ ಕೂಡ ಕೇದಾರನಾಥನ ಸನ್ನಿಧಿಯ ಹಿಂಬದಿ ಇದೆ. ಅದಕ್ಕೆ ಸಾಕ್ಷಿ ಎಂಬಂತೆ 8ನೇ ಶತಮಾನದಲ್ಲಿ ಹಿಂದೂ ಧರ್ಮದ ಮರುಸ್ಥಾಪನೆ ಮಾಡಿದ ಶ್ರೀ ಶಂಕರಾಚಾರ್ಯರು ಕೇದಾರನಾಥನ ಸನ್ನಿಧಿಯನ್ನ ಮರುಸ್ಥಾಪಿಸಿದ್ರು ಅನ್ನೋದು ಐತಿಹ್ಯ. ಆದರೆ ಅಲ್ಲಿನ ಮೂಲ ಗುಡಿಯು ಸಹಸ್ರಾರು ವರ್ಷಗಳಷ್ಟು ಪುರಾತನವಾದದ್ದು ಎಂಬುದು ಸಂಶೋಧಕರ ಅಭಿಪ್ರಾಯ. ಈ ದೇವಾಲಯವನ್ನು 10ನೇ ಶತಮಾನದಲ್ಲಿ ಮಾಲ್ವಾದ ರಾಜ ಭೋಜರು ನವೀಕರಿಸುತ್ತಾರೆ. ಅಲ್ಲದೆ ನಂತರ 13ನೇ ಶತಮಾನದಲ್ಲಿ ಮತ್ತೊಮ್ಮೆ ನವೀಕರಣಗೊಳ್ಳುತ್ತೆ. ಮತ್ತೊಂದು ಅಚ್ಚರಿಯ ವಿಚಾರ ಅಂದ್ರೆ ಕೇದಾರನಾಥ ದೇವಾಲಯವು 400 ವರ್ಷಗಳ ಕಾಲ ಹಿಮದಡಿಯಲ್ಲಿ ಸಂಪೂರ್ಣವಾಗಿ ಮುಚ್ಚಿ ಹೋಗಿತ್ತು. ಅಲ್ಲಿ ದೇವಾಲಯವಿದೆ ಅನ್ನೋ ಸಣ್ಣ ಸುಳಿವು ಯಾರೊಬ್ಬರಿಗೂ ತಿಳಿದಿರಲಿಲ್ಲ. ಆದರೆ ಮತ್ತೊಮ್ಮೆ ಕೇದಾರ ತನ್ನ ಶಕ್ತಿಯನ್ನ ಪಸರಿಸುವಾಗ ಆ ದೇವಾಲಯಕ್ಕೆ ಕಿಂಚಿತ್ ಹಾನಿಯೂ ಆಗಿರಲಿಲ್ಲ. ಅಲ್ಲದೆ ಅಲ್ಲಿಂದ ಎಲ್ಲಾ ವಸ್ತುಗಳು ಯಥಾಪ್ರಕಾರವಾಗಿದ್ವಂತೆ. ಇಂದಿಗೂ ಕೆಲವೊಂದು ಬರಹಗಳು ಈ ಸೋಜಿಗದ ಬಗ್ಗೆ ಅಚ್ಚರಿ ಮೂಡಿಸುತ್ತವೆ. ಡೆಹ್ರಾಡೂನ್ನ ವಾಡಿಯಾ ಸಂಸ್ಥೆ ಭೂವಿಜ್ಞಾನಿಯಾದಂತಹ ವಿಜಯ್ ಜೋಶಿಯವರ ಪ್ರಕಾರ 13ರಿಂದ 17ನೇ ಶತಮಾನದವರೆಗೆ 400 ವರ್ಷಗಳ ಕಾಲ ಒಂದು ಸಣ್ಣ ಹಿಮಯುಗವೇ ನಡೆಯಿತು. ಈ ಸಮಯದಲ್ಲಿ ಹಿಮಾಲಯದ ದೊಡ್ಡ ಪ್ರದೇಶವು ಹಿಮದಡಿಯಲ್ಲಿ ಹೂತು ಹೋಗಿತ್ತು. ಈ ದೇವಾಲಯವು ಹಿಮದಡಿಯಲ್ಲಿ ಕಣ್ಮರೆಯಾಗಿತ್ತು ಎಂದು ದಾಖಲೆ ಬರೀತಾರೆ. ಮತ್ತೊಂದು ಕಡೆ ವಿಜ್ಞಾನಿಗಳ ಪ್ರಕಾರ ಈ ಹಿಮಯುಗದ ಕುರುಹುಗಳು ಇನ್ನೂ ದೇವಾಲಯದ ಗೋಡೆಗಳು ಮತ್ತು ಕಲ್ಲುಗಳ ಮೇಲೆ ಕಾಣಬಹುದಂತೆ. ವಾಸ್ತವವಾಗಿ ಕೇದಾರನಾಥನ ಈ ಪ್ರದೇಶವು ಚೋರಾಬಾರಿ ಹಿಮನದಿಯ ಒಂದು ಭಾಗವಾಗಿದ್ದು, ಹಿಮನದಿಗಳ ನಿರಂತರ ಕರಗುವಿಕೆ ಮತ್ತು ಬಂಡೆಗಳ ಜಾರುವಿಕೆಯಿಂದಾಗಿ ಇಂತಹ ನೈಸರ್ಗಿಕ ವಿಕೋಪಗಳು ಭವಿಷ್ಯದಲ್ಲಿಯೂ ನಡೆಯುತ್ತವೆ ಎಂದು ವಿಜ್ಞಾನಿಗಳು ಅಭಿಪ್ರಾಯ ಪಡ್ತಾರೆ. ಇಲ್ಲಿನ ಅಚ್ಚರಿಯ ಸಂಗತಿ ಅಂದ್ರೆ ಅಲ್ಲಿ ಬೆಳಗಿಸುವ ದೀಪವು 6 ತಿಂಗಳುಗಳ ಕಾಲ ಆರುವುದಿಲ್ಲ. ದೀಪಾವಳಿಯ ಮಹಾ ಹಬ್ಬದ 2ನೇ ದಿನದಂದು ಚಳಿಗಾಲದಲ್ಲಿ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗುತ್ತೆ. ದೇವಾಲಯದ ಒಳಗೆ ಬೆಳಗಿಸಿದ ದೀಪವು 6 ತಿಂಗಳುಗಳ ಕಾಲ ಉರಿಯುತ್ತಲೇ ಇರುತ್ತದೆ ಎಂಬ ವಿಚಾರವು ವಿಸ್ಮಯ ಮೂಡಿಸುತ್ತವೆ. 6 ತಿಂಗಳ ನಂತರ ಮೇ ತಿಂಗಳಲ್ಲಿ ಕೇದಾರನಾಥನ ಬಾಗಿಲುಗಳು ತೆರೆಯುತ್ತವೆ. ಬಾಗಿಲು ತೆರೆದ ನಂತರವೂ ಗರ್ಭಗುಡಿಯಲ್ಲಿ ಅದೇ ಶುಚಿತ್ವ ಕಂಡುಬರುವುದು ನಿಜಕ್ಕೂ ಆಶ್ಚರ್ಯಕರ ಸಂಗತಿ. ಪುರಾಣಗಳಲ್ಲಿನ ಕೆಲವೊಂದು ಕಥೆಗಳ ಪ್ರಕಾರ ಈ ಇಡೀ ಪರ್ವತವೇ ಕಣ್ಮರೆಯಾಗುತ್ತವಂತೆ. ನರ ಮತ್ತು ನಾರಾಯಣ ಪರ್ವತಗಳು ಯಾವಾಗ ಕೂಡಿಕೊಳ್ಳುತ್ತವೋ ಅಂದಿನ ಕ್ಷಣವೇ ಬದರಿನಾಥಕ್ಕೆ ಹೋಗುವ ಮಾರ್ಗವು ಸಂಪೂರ್ಣವಾಗಿ ಮುಚ್ಚಿ ಹೋಗುತ್ತದೆ ಅಂತೆ. ಯಾರೊಬ್ಬರೂ ಬದರಿನಾಥ ಕ್ಷೇತ್ರಕ್ಕೆ ಹೋಗೋದಕ್ಕೆ ಅಸಾಧ್ಯವಂತೆ. ಕಾಲಾನಂತರದಲ್ಲಿ ಭವಿಷ್ಯ ಬದರಿ ಎಂಬ ಹೊಸ ಯಾತ್ರಾ ಸ್ಥಳವು ಹೊರಹೊಮ್ಮುತ್ತದೆ ಎಂಬ ಸಂಗತಿಯನ್ನು ವಿವರಿಸುತ್ತೆ. ಅದಕ್ಕೆ ಸಣ್ಣದಾದ ನಿದರ್ಶನವೆಂದರೆ ಜೂನ್ 16, 2013ರ ರಾತ್ರಿ ಇಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪದಿಂದಾಗಿ ನಡೆದಂಥ ಮಹಾ ದುರಂತ ಎಲ್ಲರಿಗೂ ನೆನಪಿರುತ್ತೆ. ಮುಗಿಲೆತ್ತರದ ಕಟ್ಟಡಗಳು ಕುಸಿದು ತರೆಗೆಲೆಗಳಂತೆ ಕೊಚ್ಚಿ ಹೋದು. ಆದರೆ ಕೇದಾರನಾಥ ದೇವಾಲಯವು ಯಾವುದೇ ಹಾನಿಗೊಳಗಾಗದೆ ಉಳಿಯಿತು. ಆಶ್ಚರ್ಯಕರ ಸಂಗತಿ ಅಂದ್ರೆ ಒಂದು ದೊಡ್ಡ ಬಂಡೆಯು ಬೆಟ್ಟದ ಕೆಳಗೆ ಉರುಳಿ ಬಂದು ಇದ್ದಕ್ಕಿದ್ದಂತೆ ದೇವಾಲಯದ ಹಿಂಭಾಗದಲ್ಲಿ ನಿಂತು ಬಿಡ್ತು. ಇದೇ ಬಂಡೆಯಿಂದ ಪ್ರವಾಹದ ನೀರು ವಿಭಜನೆಯಾಗಿ ದೇವಾಲಯವು ಸುರಕ್ಷಿತವಾಯಿತು. ಈ ದುರಂತದಲ್ಲಿ ಸುಮಾರು 10,000 ಜನರು ಸಾವನ್ನಪ್ಪಿದ್ರು ಎಂಬ ಗೊಂದಲವೂ ಇದೆ. ಇನ್ನು ಈ ದೇವಾಲಯವನ್ನು ಹೇಗೆ ನಿರ್ಮಿಸಿದ್ರು ಎಂಬುದು ಇಂದಿಗೂ ನಿಗೂಢ. ಈ ದೇವಾಲಯವನ್ನು ದೊಡ್ಡದಾದ ಮತ್ತು ಬಲವಾದ ಕಂದು ಬಣ್ಣದ ಕಲ್ಲುಗಳ ಬ್ಲಾಕ್ಗಳಿಂದ ಜೋಡಿಸಿ ನಿರ್ಮಿಸಲಾಗಿದೆ. 6 ಅಡಿ ಎತ್ತರದ ವೇದಿಕೆಯ ಮೇಲೆ ನಿಂತಿರುವ 85 ಅಡಿ ಎತ್ತರ, 187 ಅಡಿ ಉದ್ದ ಮತ್ತು 80 ಅಡಿ ಅಗಲದ ದೇವಾಲಯದ ಗೋಡೆಗಳು 12 ಅಡಿ ದಪ್ಪವಾಗಿವೆ. ಅಂತಹ ಭಾರವಾದ ಕಲ್ಲುಗಳನ್ನು ಇಷ್ಟು ಎತ್ತರಕ್ಕೆ ತಂದು ದೇವಾಲಯದ ಪ್ರಾಂಗಣ ಹಾಗೂ ದೇವಾಲಯದ ನಿರ್ಮಾಣ ಹೇಗೆ ಮಾಡಲಾಗಿದೆ ಎಂಬುದು ನಿಜಕ್ಕೂ ಅಚ್ಚರಿಯ. ವಿಶೇಷವಾಗಿ ಈ ಅದ್ಭುತ ಛಾವಣಿಯನ್ನು ಕಂಬಗಳ ಮೇಲೆ ಹೇಗೆ ಇರಿಸಲಾಯಿತು, ಕಲ್ಲುಗಳನ್ನು ಒಂದಕ್ಕೊಂದು ಜೋಡಿಸಲು ಇಂಟರ್ಲಾಕಿಂಗ್ ತಂತ್ರವನ್ನ ಹೇಗೆ ಬಳಸಲಾಯಿತು ಎಂಬುದು ವಿಜ್ಞಾನಕ್ಕೂ ತಂತ್ರಜ್ಞಾನಕ್ಕೂ ಸವಾಲಿನ ಸಂಗತಿಯೇ. ಇನ್ನು ಈ ಸ್ಥಳದ ಸ್ವರೂಪ ನಿರಂತರವಾಗಿ ಬದಲಾಗುತ್ತಲೇ ಇರುತ್ತದೆ.
ಕೇದಾರನಾಥ ಧಾಮದಲ್ಲಿ ಒಂದು ಬದಿಯಲ್ಲಿ ಸುಮಾರು 22,000 ಅಡಿ ಎತ್ತರದ ಕೇದಾರವಿದೆ. ಇನ್ನೊಂದು ಬದಿಯಲ್ಲಿ 21,600 ಅಡಿ ಎತ್ತರದ ಖಾರ್ಜ್ ಕುಂಡವಿದೆ ಮತ್ತು ಮೂರನೆಯ ಬದಿಯಲ್ಲಿ 22,700 ಅಡಿ ಎತ್ತರದ ಭರತ್ಕುಂಡ ಪರ್ವತವಿದೆ. ಇಲ್ಲಿ 3 ಪರ್ವತಗಳು ಮಾತ್ರವಲ್ಲದೆ 5 ನದಿಗಳ ಸಂಗಮವೂ ಇದೆ. ಮಂದಾಕಿನಿ, ಮಧುಗಂಗಾ, ಕ್ಷೀರಗಂಗಾ, ಸರಸ್ವತಿ ಮತ್ತು ಸ್ವರ್ಣಗೌರಿ. ಈ ನದಿಗಳಲ್ಲಿ ಉಪನದಿಯಾದ ಮಂದಾಕಿನಿ ಇನ್ನೂ ಇದೆ. ಕೇದಾರೇಶ್ವರ ಧಾಮವು ಅದರ ದಡದಲ್ಲಿದೆ. ಚಳಿಗಾಲದಲ್ಲಿ ಇಲ್ಲಿ ಭಾರಿ ಹಿಮಪಾತವಾದರೆ ಯಾವಾಗ ಮೋಡಗಳು ಸಿಡಿದು ಮೇಘಸ್ಫೋಟವಾಗುತ್ತವೆ, ಯಾವಾಗ ಪ್ರವಾಹ ಬರುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ. ಇದೆಲ್ಲದಕ್ಕೂ ಅಂತೆ ಕತ್ತೆ ಉತ್ತರಗಳೇ ಬಿಟ್ಟರೆ ಅದಕ್ಕೆ ನೈಜ ಸಾಕ್ಷಿಯಂತೂ ಇಲ್ಲವೇ ಇಲ್ಲ.